ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ನನ್ನ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಗಾದಿ ಹಬ್ಬ ಅನ್ನೋದು ಒಂದು ಹಿಂದೂ ಸಾಂಪ್ರದಾಯಿಕ ಹಬ್ಬ ಅಲ್ವಾ? ಅಷ್ಟೇ ಅಲ್ಲ, ಇದು ಅದರದ್ದೇ ಆದ ಒಂದು ಹಿನ್ನೆಲೆಯನ್ನು ಪಡ್ಕೊಂಡಿದೆ ಅಂತಲೂ ನಿಮಗೆ ಗೊತ್ತು. ಈ ಹಬ್ಬ ವಸಂತ ಕಾಲದಲ್ಲಿ ಬಂದು ಇದು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಎಲ್ಲ ವನರಾಶಿಯನ್ನು ಚಿಗುರಿಸಿ ಹೊಸ ಚೈತನ್ಯವನ್ನು ತುಂಬಿಸಿ ಪ್ರಕೃತಿಯ ದೇವತೆಯ ಸೌಂದರ್ಯವನ್ನು ಹೆಚ್ಚಿಸುವಂತಹ ಒಂದು ಅದ್ಭುತ ಹಬ್ಬ. ಎಲ್ಲರ ಮನಗಳಲ್ಲಿ ಹೊಸ ಚೈತನ್ಯವನ್ನು ಮನೋಲ್ಲಾಸವನ್ನು ತುಂಬಿಸುವಂಥ ಹಬ್ಬ. ಹಾಗೆ ಇನ್ನೂ ಹೆಚ್ಚಿನ ವಿಷಯ ಏನು ಕೇಳೋದಾದರೆ, ಬೇವು ಅನ್ನೋ ಕಹಿ, ಬೆಲ್ಲ ಅನ್ನೋ ಸಿಹಿ ಎರಡನ್ನು ಸಮ ಪ್ರಮಾಣದಲ್ಲಿ ತಿಂದರೆ ಕಹಿಯಾದ ಕಷ್ಟ, ಸಿಹಿಯಾದ ಸುಖ ಎರಡನ್ನು ಸಮ ಪ್ರಮಾಣದಲ್ಲಿ ನಾವು ಸ್ವೀಕರಿಸ್ತೀವಿ ಅಂತ ಈ ವರ್ಷವಿಡೀ ಎರಡೂ ಸಮ ಪ್ರಮಾಣದಲ್ಲಿ ನಮಗೆ ತಡ್ಕೊಳ್ಳೋ ಅಂಥ ಶಕ್ತಿ ನಮಗೆ ಕೊಡುತ್ತೆ ಅಂತ ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನೀವೆಲ್ಲ ತಿಳ್ಕೊಂಡಿದ್ದೀವಿ. ಇದಕ್ಕೂ ಮಿಗಿಲಾದ ಒಂದು ಮಹತ್ವಪೂರ್ಣ ವಿಷಯವನ್ನು ನಾನು ತಿಳಿಸೋಕೆ ಬಂದಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ತೀರಲ್ಲ ಆತ್ಮೀಯರೇ, ನನ್ನ ಪ್ರೀತಿಯ ವೀಕ್ಷಕರೇ, ಬೇವಿನ ಗಿಡದ ಮಹತ್ವ ನಿಮಗೆಲ್ರಿಗೂ ಎಷ್ಟು ಗೊತ್ತಿದೆಯೋ ನನಗಷ್ಟು ಗೊತ್ತಿರೋ ಅಷ್ಟು ವಿಷಯನ ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಬೇವು ಅನ್ನೋ ಕಹಿ ಗಿಡ ಇದು ಆಯುರ್ವೇದದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿರೋ ಒಂದು ಮಹತ್ವಪೂರ್ಣ ಔಷಧಿ ಸಸ್ಯ. ಇನ್ನು ಬೆಲ್ಲ, ಇದು ಕಬ್ಬಿನಿಂದ ತಯಾರಾಗ್ತಕ್ಕಂತಹ ಮಾನವ ನಿರ್ಮಿತ ಒಂದು ವಸ್ತು. ಈ ವಸ್ತು ಇದರಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಅತಿ ಹೆಚ್ಚಾಗಿದ್ದು ಇದು ಮೂಳೆಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಬೇವು ಅನ್ನೋ ಕಹಿಯಾದ ಸಸ್ಯ ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಮಹತ್ವಪೂರ್ಣವಾದ ಸಸ್ಯ. ಈ ಬೇವು ಮತ್ತು ಬೆಲ್ಲ ಎರಡನ್ನೂ ನಾವು ಸಮ ಪ್ರಮಾಣದಲ್ಲಿ ತಿನ್ನೋದ್ರಿಂದ ಈ ಬೇಸಿಗೆಯ ತಾಪಕ್ಕೆ, ಈ ಬೇಸಿಗೆಯ ಬೇಗೆಯಲ್ಲಿ ನಮಗೆ ಸಾಂಕ್ರಾಮಿಕ ರೋಗಗಳು ಬಹುಬೇಗ ಹರಡುತ್ತವೆ. ಅವು ಹರಡದಂತೆ ತಡೆಗಟ್ಟೋಕ್ಕೆ ನಮಗೆ ಬೇಕಾಗಿರೋದೇನು? ರೋಗ ನಿರೋಧಕ ಶಕ್ತಿ. ಅಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿ ಈ ಬೇವು ಮತ್ತು ಬೆಲ್ಲ ಎರಡಕ್ಕೂ ಇದೆ. ಅದಕ್ಕೆ ಈ ಎರಡನ್ನು ಸಮ ಪ್ರಮಾಣದಲ್ಲಿ ತಿನ್ನಬೇಕು ಅಂತ ನಮ್ಮ ಹಿರಿಯರು ಇದರದ ಒಂದು ವೈಜ್ಞಾನಿಕ ಮಹತ್ವವನ್ನು ಸಾರಿದ್ದಾರೆ. ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಬೇವನ್ನು ತಿನ್ನೋದ್ರಿಂದ ಅದು ನಮ್ಮ ಚರ್ಮವನ್ನು ರಕ್ಷಿಸುತ್ತೆ. ಬೆಲ್ಲವನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡುತ್ತೆ. ಎರಡನ್ನು ಸೇರಿಸಿ ತಿನ್ನೋದ್ರಿಂದ ನಮ್ಮ ರಕ್ತ ಶುದ್ಧಿಯಾಗೋದ್ರ ಜೊತೆಗೆ ನಮ್ಮ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಮುಖದಲ್ಲಿ ಹೊಸ ಚೈತನ್ಯ, ಹೊಸ ಕಾಂತಿಯನ್ನು ತುಂಬಿಸುತ್ತೆ. ನಾವು ಬೇವು ಬೆಲ್ಲ ಎರಡನ್ನೂ ಸಮ ಪ್ರಮಾಣದಲ್ಲಿ ತಿನ್ನೋದ್ರಿಂದ ನಮ್ಮ ದೇಹ ಸದೃಢವಾಗುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಕ್ ಅಂಶ ಅಂದರೆ ವಿಷಕಾರಿ ಅಂಶ ಬಹುಬೇಗನೆ ಆಚೆ ಹಾಕುವಂಥ ಶಕ್ತಿ ಇವೆರಡಕ್ಕೂ ಇರೋದ್ರಿಂದ ಬೇವು ಬೆಲ್ಲವನ್ನು ನಾವು ತಿನ್ನಬೇಕು ಅಂತ ಹೇಳ್ತಾರೆ. ಬೇವು ಬೆಲ್ಲ ಎರಡನ್ನೂ ತಿನ್ನೋದ್ರಿಂದ ಬೇವು ಚರ್ಮದಲ್ಲಾಗ್ತಕ್ಕಂಥ ಈ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ತಡೆಗಟ್ಟುತ್ತೆ. ಚರ್ಮದಲ್ಲಿ ಉರಿಯೂತ ಆಗ್ತಕ್ಕಂಥದ್ದು ಗುಣಗಳನ್ನೆಲ್ಲ ತಡೆಯುತ್ತೆ. ಹಾಗೆ ಬೆಲ್ಲ ನಮ್ಮ ಮೂಳೆ ಮತ್ತು ಕೀಲು ನೋವನ್ನು ಮೂಳೆಯಲ್ಲಾಗ್ತಕ್ಕಂಥ ನೋವು, ಕೀಲು ನೋವುಗಳನ್ನ ತಡೆದು ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ತುಂಬಿಸುತ್ತೆ. ಅದರಿಂದ ಬೇವು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ನಿಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುವಂತಹ ಬೇವು ಬೆಲ್ಲವನ್ನು ತಿಂದು ನೀವೆಲ್ಲ ಗಟ್ಟಿಯಾದ ಮೂಳೆ ಮತ್ತು ಸುಂದರವಾದ ಚರ್ಮವನ್ನು ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಮಗದೊಮ್ಮೆ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮ ಮನಸ್ಸುಗಳಲ್ಲಿ ಈ ಯುಗಾದಿ ಹಬ್ಬ ನವ ಚೈತನ್ಯವನ್ನು ತುಂಬಿಸಿ, ಮನೋಲ್ಲಾಸವನ್ನು ತುಂಬಿಸಿ, ನಿಮಗೆಲ್ಲರಿಗೂ ನಿಮ್ಮ ಕನಸು ನನಸಾಗಿಸಲಿ ಎಂದು ಹೇಳುತ್ತಾ, ನಿಮಗೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಹತ್ವಪೂರ್ಣವಾದ ವಿಷಯದೊಂದಿಗೆ. ಧನ್ಯವಾದಗಳು.